ಕೃಷ್ಣೆ. ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಕಾನಮ್ಮ. ದಿನೇ ದಿನೇ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ಅಲ್ಲಲ್ಲೇ ಜಲ ಪ್ರವಾಹ ಹೆಚ್ಚುತ್ತಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆಯಾಗುತ್ತಿದೆ. ಈಗ 2 ದಿನದಿಂದ ವರುಣ ಶಾಂತನಾಗಿದ್ದಾನೆ. ಆದ್ರೂ ಮಹಾರಾಷ್ಟ್ರದಿಂದ ಕೃಷ್ಣೆಗೆ ಒಳಹರಿವು ದಿನೇ ದಿನೇ ಹೆಚ್ಚುತ್ತಿದೆ. ಆಲ್ಮಟ್ಟಿ ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಬೀಳುವ ಪ್ರಮಾಣ ಕಡಿಮೆಯಾಗಿದ್ದರೂ ಆಲ್ಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 2.65 ಲಕ್ಷ ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಆಲ್ಮಟ್ಟಿ ಡ್ಯಾಂಗೆ ಶುಕ್ರವಾರ ಸಂಜೆ ವೇಳೆಗೆ 2.58 ಲಕ್ಷ ಕ್ಯೂಸೆಕ್ ಇದ್ದ ಒಳಹರಿವು ಶನಿವಾರ ಸಂಜೆ 2.65 ಲಕ್ಷ ಕ್ಯೂಸೆಕ್ಗೆ ತಲುಪಿದೆ. ಆದರೆ ಕೃಷ್ಣಾ ಜಲಾನಯನ ಮೇಲ್ಭಾಗದಲ್ಲಿ ಮಳೆ ಕಡಿಮೆಯಾಗಿದ್ದರಿಂದ ಜಲಾಶಯದಲ್ಲಿ ನೀರು ಸಂಗ್ರಹಣಾ ದೃಷ್ಟಿಯಿಂದ ಹೊರಹರಿವಿನ ಪ್ರಮಾಣವನ್ನ ಶನಿವಾರ ಬೆಳಿಗ್ಗೆ 2.50 ಲಕ್ಷ ಕ್ಯೂಸೆಕ್ದಿಂದ 2 ಲಕ್ಷ ಕ್ಯೂಸೆಕ್ಗೆ ಇಳಿಸಲಾಗಿದೆ. ಆಲ್ಮಟ್ಟಿ ಜಲಾಶಯದಲ್ಲಿ ಶನಿವಾರ ಸಂಜೆ 518.58 ಮೀಟರ್ ಎತ್ತರದಲ್ಲಿ 98.876 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಒಳಹರಿವು 2,65,944 ಕ್ಯೂಸೆಕ್ ಇದ್ದರೆ ಹೊರಹರಿವು 2 ಲಕ್ಷ ಕ್ಯೂಸೆಕ್ ಇತ್ತು. ಆಲ್ಮಟ್ಟಿ ಜಲಾಶಯದಿಂದ ಶನಿವಾರ 2 ಲಕ್ಷ ಕ್ಯೂಸೆಕ್ ನೀರು ನದಿ ಪಾತ್ರ ಹರಿಸಲಾಯಿತು. ಸುದ್ದಿ ಮೆಹಬೂಬ್ ವಾಲಿಕಾರ್, ನಿಡುಗುಂದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.